ಭ್ರಷ್ಟ ಅಧಿಕಾರಿಗಳಿಗೆ ನ್ಯಾಯ ಬೇಕು. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿಗಳಿಗೆ ಕೆಣಕದಿರಿ. ರೈತರನ್ನು ಕೆಣಕಿದರೆ ಉಪವಾಸ ಖಂಡಿತ. ರೈತರನ್ನು ಕೆಣಕಿದರೆ ಬೇಕೇ ಬೇಕು. ಏನಕ್ಕಾಗಿ ಹೋರಾಟ? ಬಡವರ ಮನೆಯ ತಿಂದ ಅಧಿಕಾರಿಗಳಿಗೆ, ಗ್ರಾಮದಲ್ಲಿ ಇವತ್ತು 2 ವರ್ಷದಿಂದ ನಾವು ರೋಡ್ ಇಲ್ಲ ಅಂತ ಕೇಳ್ಕೊಂತ ಇದೀವಿ. ಹೆಣ್ಮಕ್ಳು ಆಗಿರ್ಲಿ ಗಂಡು ಮಕ್ಳು ಆಗಿರ್ಲಿ ಪ್ರತಿಯೊಬ್ಬರು ಬಂದಿದ್ದೀವಿ. ತಹಸೀಲ್ದಾರ್ ಆಗಿರ್ಬೋದು ಓಡಾಡಕ್ ದಾರಿ ಕೊಡ್ತಾ ಇಲ್ಲ ಇವರು. ರಾಜಕೀಯ ಕುಮ್ಮಕ್ಕಿನಿಂದ ದಾರಿ ಕಟ್ಸಿದ್ದಾರೆ ಇವ್ರು. ಯೋಗ್ಯತೆ ನೈತಿಕ ಎಷ್ಟು ಮಟ್ಟಿಗೆ ಇರ್ಬೇಕು ಇವರು? ಎಂತ ಭ್ರಷ್ಟ ಅಧಿಕಾರಿಗಳು ಇರ್ಬೇಕು ಇವರು? ಕಣ್ಣೀರು ಹಾಕಿಸ್ತಾರೆ ರೈತರನ್ನೆಲ್ಲ. ಹೆಣ್ಣು ಮಕ್ಕಳೆಲ್ಲ ಬಲ್ತಕ್ ಹೋಗ್ತಾ ಇಲ್ಲ ಸ್ವಾಮಿ. ಹೊಲ ಮನೆ ಎಲ್ಲ ಹಾಳು ಕೂತಿದ್ದಾರೆ. ಇಂಥ ಯೋಗ್ಯತೆ ಸರ್ಕಾರದ MLA ಇವರು. ಈ ಬಾರಿ MLA ಅರಸೀಕೆರೆ ತಾಲೂಕು ಕೆಟ್ಟ MLA ಇವರು ಬೇಗ ಆಚೆ ತೊಲಗಬೇಕು. ಇವರು ಇರಬಾರ್ದು ಇವರು. ಇಂಥ MLA ಗಂಡಸರು ಹೆಂಗಸರು ಆಜೆ ಕಣ್ಣೀರು ಹಾಕ್ತಾ ಇದ್ರೆ ಇವ್ರ ಮನೆ ಹಾಳಾಗೋಗ, ಇವ್ರ ಮನೆ ಕುಡಿಸ್ಕೊಳ್ಳೋದಿಲ್ಲ. ಇವಾಗ ಎಷ್ಟು ಹೊಟ್ಟೆ ಉಳಿಸ್ತಾರೆ. ಕರೆಂಟ್ ನ್ಯಾಯವಾಗಿ ಕರೆಂಟ್ ಕೊಡ್ತಾ ಇಲ್ಲ. 3 ವರ್ಷ ಕರೆಂಟ್ ಕೊಡ್ತಾ ಇಲ್ಲ. ಏನ್ ಮಾಡ್ತಿದ್ದಾರೆ ಕೂತ್ಕೊಂಡು ರೈತರಿಗೆ ಏನ್ ಮಾಡ್ಕೊಟ್ಟಿದ್ದಾರೆ? ಮಕ್ಳು ಸೀರೆ ಉಡಿಸ್ಬೇಕಾ? ಒಡನಕ್ಕೆ ಇಲ್ದೆ ಉಡಿಸ್ಬೇಕು. ಅವರು ನೀರು ಇಲ್ವಾ? ಒಡನೆ ಎಲ್ಲ ಹೋಗ್ತಾರೆ, ರೇಷುಗಳು ಎಲ್ಲ ಹೋಗ್ತಿದ್ದಾರೆ. ಈಗ ಕಡ್ಡೆ ನೀರು ಹಾಕ್ತಿದ್ದಾರೆ. ಇವತ್ತು ನೀರೆಲ್ಲ ರಕ್ತ ಬರ್ತಿದೆ ಅವ್ರ ಕಡ್ಡಲ್ಲಿ. ನ್ಯಾಯ ಕೇಳೋದು ಯಾರು ಇಲ್ಲ ಇಲ್ಲಿ. ಏನ್ ಮಾಡ್ತಿದ್ದಾರೆ ಅಲ್ಲಿ? ಓಡಾಡಕ್ಕೆ ಟೆಂಪಿಗೆ ಜಾಗ ಇಲ್ಲ, ಒಂದು ರೋಡ್ ಸರಿಯಾಗಿಲ್ಲ. ಎಲ್ಲ ಹೋಗ್ತಾರೆ ಅವರು. ಇವತ್ತಿನ ಸರಿಯಾದ ರೀತಿ ಕರೆಂಟ್ ಕೊಡಕ್ ಆಗ್ತಾ ಇಲ್ಲ ಸರ್. ಈಗ KDB ಆಗಲಿ KPTCL ಆಗಲಿ ನಮ್ಮ ರೈತರನ್ನ ಭೂಸ್ವಾಧೀನ ಮಾಡ್ಕೊಂಡು ಅಧಿಕಾರಿಗಳು ದುರಾಸೆಗೋಸ್ಕರ ರೈತರ ಗಮನಕ್ಕೆ ಬರ್ದಂಗೆ ಅವನು ಯಾವನ KPTCL ಅಂತೆ ತುಳಸಿಯಪ್ಪ ಅಂತೆ ಅನಲಾಯಕ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಅಂತೆ. ಅವನು ಮಾತು ಕಟ್ಕೊಂಡು ಎಲ್ಲ ಅಧಿಕಾರಿಗಳಿಗೂ ಅವನ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲ ರೀ, ಒಬ್ಬ ರೈತನ ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ರೈತರ ಗಮನಕ್ಕೆ ತಗೊಬರ್ಬೇಕಲ್ವಾ? ರೈತರ ಹತ್ರ ಕುಂತು ಮಾತಾಡ್ಬೇಕಲ್ವಾ? ನಾನು ಇಲ್ಲಿ ಬರ್ತೀನಿ, ಟ್ರ್ಯಾಕ್ಟರ್ ತಗೊಂಡು ನಾಳೆ ಹಿಂದ್ಗಡೆ ಉಕ್ಕೆ ಹೊಡಿತೀನಿ. ನಿಮ್ಮ ಸರ್ಕಾರಿ ಭೂಮಿಯಲ್ಲಿ ನಾನು ಹಿಂದ್ಗಡೆ ಉಕ್ಕೆ ಹೊಡಿತೀನಿ. ನನಗೆ ಅನುಮತಿ ಕೊಡ್ತೀರಾ? ನೀವೆಂಗ್ರಿ ಬಂದ್ರಿ ನಮ್ಮ ರೈತರ ಭೂಮಿ ಒಳಿಕೆ? ಅನ್ನ ಬೆಳೆಯಂತ ಭೂಮಿಗೆ ಒಳಿಕೆ ನೀವು ಕಲ್ಲಕ್ಕೆ ಬಂದಿರಲ್ಲ. ನಿಮ್ಗೆ ಯೋಗ್ಯತೆ ಬೆಂಕಿ ಹಾಕ. ನಾಚಿಕೆಟ್ಟ ಸರ್ಕಾರ ಇರ್ಬೇಕು ನಿಮ್ದು. ಅದೇ ನಿಮ್ಮ ಮನೆಗಳು ಬಿಟ್ಕೊಡ್ರಿ, ನಿಮ್ಮ ಆಸ್ತಿ ಬಿಟ್ಕೊಡ್ರಿ. 1000 ಎಕರೆ ಜಮೀನು ಮಾಡಿದಾರಲ್ಲ ಅದನ್ನ ಬಿಟ್ಕೊಡಿ. ರೈತರ ಭೂಮಿ ರೈತರ ಹೊಟ್ಟೆ ಮೇಲೆ ಹೊಡಿತೀರಾ? ರೈತರ ಅನ್ನ ಬೆಳೆದ್ರೆ ನೀವು ಹೊಟ್ಟೆ ತುಂಬ ಅನ್ನ ತಿನ್ನಕ್ಕಾಗೋದು. ಇವತ್ತು ಭೂ ಸ್ವಾಧೀನ ಮಾಡಿದ್ರಲ್ಲ ರೈತರ ಭೂಮಿನ, ಅವನು ಇವತ್ತು ರಾಗಿ ಬಿಡಬೇಕು, ಕೊಬ್ಬರಿ ಬಿಡಬೇಕು. ಮೋದಿ ಅವ್ರು 2000 ರೂಪಾಯಿ ದುಡ್ಡು ಹಾಕ್ತಾರೆ, ಅದು ದುಡ್ಡು ಬರ್ತಾ ಇಲ್ಲ. ಇವ್ರ ಅಪ್ಪನ ಸರ್ಕಾರ, ಇವ್ರ ಅಪ್ಪನ ಜಮೀನ ಇದು. ಭೌತಿಕತೆ ಮಾಡ್ಸ್ಕೊಳಕ್ಕಾಗ್ತಾ ಇಲ್ಲ. ಅದ್ರ ಮೇಲೆ KDB ಭೂ ಸ್ವಾಧೀನ ಅಂತ ಬರ್ತಾ ಇದೆ. ಶಾಸಕ ಏನ್ ಮಾಡ್ತಾರೆ? ಶಾಸಕರ ಜ್ಞಾನ ಮಾಡಲ್ಲ, ಬೆಳೆ ಪರಿಹಾರ ಬರ್ತಾ ಇಲ್ಲ. ಯಾವ ಬೇಕಾದ್ರೆ ಇವ್ರು ಹೆಂಗ್ ಬೇಕಾದ್ರೆ ರೈತರನ್ನ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬೋದಾ? ಒಬ್ಬ ರೈತ ಬೀದಿಗಳು ಹೋರಾಟ ಮಾಡ್ತಾನೆ, ಕೇಸ್ ಹಾಕ್ತಾರೆ ಸ್ವಾಮಿ. ನಾನೇ ಕಾರಣ, ಮಂಡ್ರಿ ಕೇಸ್ ಹಾಕಿದ್ರೆ ನಮ್ಗೆ ಏತ್ರಿ ಮಂಡ್ರಿ ಕೇಸ್ ತಂದು ನೋಡ್ರಿ ಸ್ವಾಮಿ. ಭೂಸ್ವಾಧೀನ ಆಗಿದೆ. ಇದು ಹೆಸರು ಬರ್ತಲ್ಲ, ರೈತ ಹೆಸರು ಬರ್ತಲ್ಲ, ಭೂಸ್ವಾಧೀನ ಆಗಿದೆ. ಮೈಲಳಿದು ಎಲ್ಲಿಗೋಗ್ಬೇಕಾ? ರೈತ ವಿಷ ಕುಡಿಬೇಕಾ? ಇವತ್ತು ಹೆಂಗ್ ಭೂಸ್ವಾಧೀನ ಮಾಡ್ಕೊಂಡ್ರು ರೈತರ ಸಾಲನ ಮನ್ನಾ ಮಾಡಬೇಕೈತಿ. ಯೋಗ್ಯತೆ ಬೆಂಕಿ ಹಾಕ ಆಮೇಲೆ ತಿಂತಾರ ಇವರು. ಇವತ್ತು ಹೆಂಗ ರೈತರು ಭೂಸ್ವಾಧೀನ ಮಾಡಿರೋ
ರೈತರು ಸಾಲ ಮನ್ನಾ ಮಾಡಬೇಕಿತ್ತು. ವಿರೋಧಿಗಳ ಬೆಂಕಿ ಹಾಕ ನಾಚಿಕೆಟ್ಟ ಸರ್ಕಾರ, ನೀತಿಗೆಟ್ಟ ಸರ್ಕಾರ, ದೇಶದ್ರೋಹಿ ಸರ್ಕಾರ. ಸಿದ್ದರಾಮಯ್ಯ ನಾಚಿಕೆ ಆಗಬೇಕು ನಿನಗೆ. ಯಾರು ಈ DC ಮೇಡಮ್ ಬನ್ರಿ, ರೈತರು ಭೂಮಿನ ಭೂ ಸ್ವಾಧೀನ ಮಾಡಿರಲ್ಲೇ, ರೈತರಿಗೆ ಗೊತ್ತಿಲ್ಲದೆ ಹೆಂಗ್ ಮಾಡ್ರಿ ನೀವು? ಕಂದಾಯ ಸಚಿವ ಯಾರು? ಅವ್ರು ಬರಲ್ಲ ಅಲ್ರಿ. ಜಿಲ್ಲಾ ಮಟ್ಟದ ಅಂದರೆ ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಜನಸ್ಪಂದನ ಕಾರ್ಯಕ್ರಮ ಮಾಡಕ್ಕೆ ಯಾಕೆ ತಾಣ ಮಾಡ್ತಾರೆ? ಇಷ್ಟು ನೋವಾಗ್ತದೆ ರೈತರಿಗೆ. ರೈತರನ್ನ ಯೋನಿಸ್ತಿದ್ದೀರಾ, ತಿಂಗಳ ತಲೆಗೆ ಇರ್ತಿರಲ್ರಿ ರಕ್ತನ. ಅವನ ಯಾವಾಗ ಬದ್ಮಾಶ್ ನನ್ನ ಮಗ PDO 22 ಲಕ್ಷ ದುಡ್ಡು ತಿನ್ಬೋದ? ಯಾಕೆ ನಿಮ್ ಗಮನಕ್ಕೆ ಬಂದಿಲ್ವಾ? ತಹಸೀಲ್ದಾರ್ ಗಮನಕ್ಕೆ ಬಂದಿಲ್ವಾ? ಇವಾಗ ಗಮನಕ್ಕೆ ಬಂದಿಲ್ವಾ? ನೋಡಿ CS ಅವ್ರಿಗೆ ಗಮನಕ್ಕೆ ಬಂದಿಲ್ವಾ? ಜಿಲ್ಲೆ ಫೋನ್ ಮಾಡಿ ಫೋನ್ಗಳು ಎತ್ತಲ್ಲ. ಬೇಕಾ ಅಂತ ಅಧಿಕಾರಿಗಳು ನಮ್ಗೆ? ಬೇಕಾ ಸ್ವಾಮಿ ನಮ್ಗಂತ ಅಧಿಕಾರಿಗಳು? ರೈತರ ರಕ್ತವನ್ನು ಹೀರೋ ಅಂತ ಮುಟ್ಟಾಡ ನನ್ನ ಮಕ್ಕಳು ಅಧಿಕಾರಿಗಳು. ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಕೇಸ್ಗಳು ಆಗ್ತಾರೆ ಗೊತ್ತಾ? ನನ್ನ ಮೇಲೆ ಮರ್ಡರ್ ಕೇಸ್ ಬರ್ತಿದ್ದಾರೆ. A3 ಮರ್ಡರ್ ಕೇಸು 2 ವರ್ಷದಿಂದ ಕೋರ್ಟ್ ತಿರ್ತಾ ಇದೀನಿ. ಹೋರಾಟಕ್ಕೋಸ್ಕರ ಇಳಿದಕ್ಕೆ ನಾವು ರೈತರು ಭೂಮಿನ ವಶಪಡಿಸ್ಕೊಂಡ್ರಲ್ರಿ. ನಿಮ್ಮ ಸ್ವಾರ್ಥಕ್ಕೋಸ್ಕರ 100 ಕೋಟಿ ಇದಕ್ಕೆ ಉದ್ಯೋಗಕ್ಕೋಸ್ಕರ 100 ಕೋಟಿ ಇದ್ರದ್ದು KDBದು KPTCL ಸ್ವಾಮಿ. ನಮ್ಮ ರೈತರು ಭೂ ಸ್ವಾಧೀನ ಆಗಿದೆ. ನಮ್ಮ ರೈತರು ನ್ಯಾಯ ಕೊಡಿಸಿ. ಎಲೆಕ್ಷನ್ ಬರೋ ಟೈಮಲ್ಲಿ ಮಾತ್ರ ಎಲ್ಲ ರೈತರು ಒಂದೇ ಅಂತ ಎಲ್ಲ ಮನೆ ಹೋಗಿ ಕಾಲ ಕೈ ಮುಗಿದಿರಲ್ಲ ನೀವು. ನಿಮಗೆ ನಾಚಿಕೆ ಆಗಬೇಕು. ರೈತರು ಭೂ ಸ್ವಾಧೀನ ಮಾಡ್ಕೊಂಡಿದ್ರ, ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಕಾಲಕ್ಕೆ ತಕ್ಕನಾಗಿ, ಕಾಲಕ್ಕೆ ತಕ್ಕನ ಮಳೆ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು?